ಪಂಚಮಲಿಂಗೇಶ್ವರ ಮಠದಲ್ಲಿ 38ನೇ ಶರಣ ಸಂಸ್ಕೃತಿ ಉತ್ಸವಕ್ಕೆ ಅದ್ಧೂರಿ ಚಾಲನೆ. ರಾಯಬಾಗ ತಾಲೂಕಿನ ನಂದಿಕುರಳಿ ಗ್ರಾಮದ ಪಂಚಮಲಿಂಗೇಶ್ವರ ಮಠದಲ್ಲಿ 38ನೇ ಶರಣ ಸಂಸ್ಕೃತಿ ಉತ್ಸವಕ್ಕೆ ಅದ್ಧೂರಿ ಚಾಲನೆಯನ್ನು ನೀಡಲಾಯಿತು. ಶ್ರೀ ವೀರಭದ್ರ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಶಟಸ್ಥಳ ಧ್ವಜಾರೋಹಣ ನಡೆಯಿತು. ಸಕಲ ವಾದ್ಯ ಮೇಳಗಳೊಂದಿಗೆ ಸಮಲಿಂಗರ ಕುಂಭಮೇಳವು ಗ್ರಾಮದಾದ್ಯಂತ ಅದ್ಧೂರಿಯಾಗಿ ಜರುಗಿತು. ವೀರಭದ್ರ ಮಹಾಸ್ವಾಮೀಜಿ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರಣ ಸಂಸ್ಕೃತಿ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗುತ್ತಿದೆ. ಕೃಷಿ ಮೇಳ ಏಪ್ರಿಲ್ 9ರಂದು ಮುಂಜಾನೆ 8 ಗಂಟೆಗೆ 365 ಲಿಂಗ ಪೂಜೆ ಹಾಗೂ ರುದ್ರಾಭಿಷೇಕ, ಏಪ್ರಿಲ್ 8ರಂದು ಸಾಯಂಕಾಲ 6 ಗಂಟೆಗೆ ಕನ್ನಡ ಕೋಗಿಲೆ ಖ್ಯಾತಿಯ ಮಹಾನ್ಯ ಪಾಟೀಲ್ ರವರಿಂದ ಸಂಗೀತ ಜಾತ್ರೆ, ಪ್ರತಿದಿನ ಪ್ರವಚನ, ಏಪ್ರಿಲ್ 10ರಂದು ಮುಂಜಾನೆ 8 ಗಂಟೆಗೆ 63 ಶ್ರೀಗಳ ಪಾದಪೂಜೆ, ಸಾಯಂಕಾಲ 6 ಗಂಟೆಗೆ ವಾಗ್ಮಿ ಹಾರಿಕಾ ಮಂಜುನಾಥ್ ಇವರಿಂದ ವಿಶೇಷ ಭಾಷಣ, ಏಪ್ರಿಲ್ 11 ಗಂಟೆಗೆ ಮಕ್ಕಳಿಂದ ವಚನ ಕಂಠಪಾಠ ಸ್ಪರ್ಧೆ, 9 ಗಂಟೆಗೆ ಮುಕ್ತ ರಂಗೋಲಿ ಸ್ಪರ್ಧೆ, ಸಾಯಂಕಾಲ 6 ಗಂಟೆಗೆ ಶಂಭು ಬಳಿಗಾರ ಸಿದ್ದಪ್ಪ ಬಿದಿರಿ ಇವರಿಂದ ಜನಪದ ಜಾತ್ರೆ ಕಾರ್ಯಕ್ರಮ ಜರುಗಲಿದೆ. ಹಾಗೂ ಉತ್ಸವದ ಕೊನೆಯ ದಿನ ಏಪ್ರಿಲ್ 12ರಂದು ಮುಂಜಾನೆ 5 ಗಂಟೆಗೆ ಕೋಟಿ ಜಪಯಜ್ಞ, 7 ಗಂಟೆಗೆ ಪಂಚಲಿಂಗಗಳಿಗೆ ರುದ್ರಾಭಿಷೇಕ, ಸಾಯಂಕಾಲ 6 ಗಂಟೆಗೆ ತೇರೋತ್ಸವ ಹಾಗೂ 7 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮಗಳು ಜರುಗಲಿದೆ ಎಂದರು. ಬಳಿಕ ವೀರಭದ್ರ ಮಹಾಸ್ವಾಮೀಜಿ ನಂದಿಕುರಳಿ ಅವರು ಮಾತನಾಡಿದರು. ನಂತರ ಶಿವಶಂಕರ ಸ್ವಾಮೀಜಿ ಭಾವನ ಸೌಂದತ್ತಿ ಅವರು ಮಾತನಾಡಿದರು. ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರಿ? ಈ ಜಾತ್ರೆ ಅತಿ ಅದ್ಭುತವಾದಂಥ ಹಾಗೂ ಐತಿಹಾಸಿಕವಾದಂಥ ಜಾತ್ರೆ ಇದೆ. ಇವತ್ತಿಂದ ನಿನ್ನಿದೆ ಅಲ್ಲಿದೆ ಜಾತ್ರೆ. ಯಾಕಂತಂದ್ರೆ ಇಲ್ಲೊಂದು ಇದೇ ಹಿರಿಯರೆಲ್ಲ ಪವಾಡ ಇಲ್ಲಿ ಸಾಕ್ಷಾತ್ ಪರಮೇಶ್ವರಿಂದ ಪಂಚಲಿಂಗೇಶ್ವರ ಅಂದ್ರೆ ಸಾಕಷ್ಟು ಪವಾಡಗಳಾಗ್ಯಾವ ಇಲ್ಲೆಲ್ಲ. ಅಂದ್ರೆ ಇದರ ನಿಮಿತ್ತವಾಗಿ ಈಗ ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಾರೆ. ಇವತ್ತು ಕೃಷಿ ಮೇಳವನ್ನು ಸಾವಿರಾರು ಜನ ಕಳೆದಿಂದ ಈ ಬಗ್ಗೆ ವಿಜೃಂಭಣೆಯಿಂದ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಪ್ರತಿ ವರ್ಷ ಒಳ್ಳೆ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಕೃಷಿ ಮೇಳ 5 ದಿನ ನಡೆಯುತ್ತೆ ಈ ಕಡೆ ಸೈಡ್ ಎಲ್ಲ. ಧಾರವಾಡ ಬಿಟ್ಟರೆ ಇದ ಒಂದು ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಸಲುವಾಗಿ ನಮ್ಮ ವಾಯುರಣ್ಣ ಸತೀಶಣ್ಣ ಜಾರಕಿಹೊಳಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಉದ್ಘಾಟನೆಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಪ್ರಿಯಾಂಕಾ ಮೇಡಮ್ ಅವರು ಬರ್ತಾರೆ. ಹಾಗೂ ನಮ್ಮ ಯುವ ನೇತ ಪ್ರಧಾನ ಕಾರ್ಯದರ್ಶಿ ಯೂತ್ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಹುಲಣ್ಣ ಜಾರಕಿಹೊಳಿ ಅವರು ಬರ್ತಾರೆ. ಬಂದು ಉದ್ಘಾಟನೆ ಮಾಡ್ತಾರೆ. ಇದೀಗ ನಮ್ಮ ಸ್ವಾಮೀಜಿಗಳು ಅವರ ಅಮೃತ ಹಸ್ತದಿಂದ ಅನ್ನಪ್ರಸಾದವನ್ನು ಪೂಜೆ ಮಾಡಿ ಭಕ್ತಾದಿಗಳಿಗೆ ಅನ್ನಪ್ರಸಾದ ಚಾಲೂ ಮಾಡ್ಯಾರ. ಅರ್ಧ ಗಂಟೆ ಒಳಗೆ ಕಾರ್ಯಕ್ರಮ ಚಾಲೂ. ಈ ಉತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ ಬಹುಶಃ ಭೂತೋನ್ನ ಭವಿಷ್ಯದ ಗ್ರಾಮೀಣ ಭಾಗದಲ್ಲಿ ಸಣ್ಣ ಹಳ್ಳಿಯಲ್ಲಿ ಒಂದು ಈ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದು ನೋಡಿದರೆ ಬಹಳ ಖುಷಿ ಅನ್ನಿಸ್ತದೆ. ಯಾಕಂತಂದ್ರೆ ಎಲ್ಲ ಕೃಷಿ ಮೇಳಗಳು ಭಾಳ ದೊಡ್ಡ ದೊಡ್ಡ ಪ್ಲೇಸ್ನಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಅಥವಾ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಇರ್ತವೆ. ಇಂಥ ಒಂದು ನಂದಿಗುರ್ಲಿ ಅಂತ ಒಂದು ಊರಲ್ಲಿ ಈ ಒಂದು ಕೃಷಿ ಮೇಳವನ್ನು ಮಾಡಿದ್ದು ಬಹಳ ಖುಷಿ ತರ್ತಕ್ಕಂಥ ವಿಷಯ. ಹಾಗೂ ಈ ಭಾಗದ ಜನರಿಗೆ ಅದರಿಂದ ಸಾಕಷ್ಟು ಅನುಕೂಲವಾಗಲಿ ಅಂತಕ್ಕಂಥ ಒಂದು ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಒಂದು ಕೃಷಿ ಮೇಳ ಬಹುಶಃ ನನಗೆ ಅನಿಸ್ತದೆ ನಿಮ್ಮೆಲ್ಲರಿಗೂ ಗೊತ್ತು, ನಿಮ್ಮೆಲ್ಲರ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ತಮ್ಮ ಆಶಯ ಏನಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಹಳ್ಳಿಯ ಜನರಿಗೆ ಮತ್ತು ನಮ್ಮ ರೈತ ಜನರಿಗೆ ಉಪಯೋಗ ಆಗತಕ್ಕಂಥ ಕೆಲಸಗಳನ್ನು ಮಾಡ್ರಿ ಅಂತಕ್ಕಂಥ ಒಂದು ಸದುದ್ದೇಶ ಮತ್ತು ಅವರ ಒಂದು ಆದೇಶದ ಮೇರೆಗೆ ಅಥವಾ ಅವರ ಒಂದು ಸದಿಚ್ಛೆಯ ಮೇರೆಗೆ ಸನ್ಮಾನ್ಯ ಮಹಾವೀರ್ ಮೊಯ್ತೆ ಅವರು ಒಂದು ಮುಂದಾಳತ್ವ ವಹಿಸಿಕೊಂಡು ಇಲ್ಲಿ ನಂದಿಗುಳಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ಒಂದು ಕೃಷಿ ಮೇಳ ಮಾಡಿದಾರಲ್ಲ. ಈ ಒಂದು ಕೃಷಿ ಮೇಳಕ್ಕೆ ಬಹಳ ಹೊರಗಡೆಯಿಂದ ಕೆಲವೊಂದು ಕಂಪನಿಗಳು ಬಂದಿದ್ದಾವೆ, ಇನ್ನೂ ಬರ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಸುದ್ದಿಯನ್ನು ನಾನು ಕೇಳಿದ್ದೀನಿ ಇವತ್ತು. ಬಹುಶಃ ನನಗನ್ನಿಸ್ತದೆ ಸಾಯಂಕಾಲದ ನಾಳೆಯಿಂದ ಬಹಳದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೃಷಿ ಮೇಳ ಬಹಳ ಯಶಸ್ವಿ ಆಗಲಿ, ಅದರ ಉಪಯೋಗ ಅಥವಾ ಅದರಿಂದ ನಮ್ಮ ಗ್ರಾಮೀಣ ಭಾಗದ ಎಲ್ಲ ರೈತರಿಗೆ ಎಲ್ಲರಿಗೆ ಅದರ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕೃಷಿ ಮೇಳ ಯಶಸ್ವಿ ಜೊತೆಗೆ ಈ ಒಂದು ಪುಣ್ಯಕ್ಷೇತ್ರ ಏನಿದೆ ನಮ್ಮ ಸ್ವಾಮೀಜಿಯವರು ಹೇಳಿದಾರಲ್ಲ, ನಾನು ಅವರಿಗೆ ಬಹಳ 40-45 ವರ್ಷದಿಂದ ಅವರು ಒಡನಾಟ ನನಗೆ. ಅಂದಿಂದ ಇಂದಿವರೆಗೆ ನೋಡ್ತಾ ಬಂದಿದ್ದೇನೆ. ಏನೋ ಒಂದು ಆಡಂಬರವಿಲ್ಲದೆ ಜನರ ಕಲ್ಯಾಣಕ್ಕಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಇವತ್ತು ಯಶಸ್ವಿಯಾಗಿ ಇದೆಲ್ಲ ನೆರವೇರಲಿ ಹಾಗೂ ಶರಣ ಸಂಸ್ಕೃತಿ ಉತ್ಸವವಾಗಿ ನೆರವೇರಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಮತ್ತೊಂದು ರಾಷ್ಟ್ರ ಮಟ್ಟದ ಕೃಷಿ ಮೇಳದ 2025ನೇ ವೇದಿಕೆಯಲ್ಲಿದ್ದಂಥ
ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿದ್ದಂಥ ಆತ್ಮೀಯರು ಮತ್ತು ಹಿರಿಯರಾದ ಮಾನ್ಯ ಮೇಳವನ್ನು ಆಯೋಜನೆ ಮಾಡಿದ್ವಿ. ಈ ಭಾಗದಲ್ಲಿದ್ದ ರೈತರಿಗೆ ಅನುಕೂಲ ಆಗಬೇಕು, ಈ ಭಾಗದ ರೈತರಿಗೆ ಒಂದು ಕೃಷಿ ಬಗ್ಗೆ ಎಲ್ಲರಿಗೂ ಒಂದು ತಿಳುವಳಿಕೆ ಬರಬೇಕಂತಕ್ಕಂಥ ವಿಚಾರ ಇಟ್ಕೊಂಡ ಕೃಷಿ ಮೇಳನ ಆಯೋಜನೆ ಮಾಡಬೇಕಂತೇಳಿ ಇಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ಅವರು ನಮ್ಮ ಗಮನಕ್ಕೆ ತಂದ್ರು. ಯಾಕಂದರೆ ಕೃಷಿ ಮೇಳ ಮಾಡಿದರೆ ಒಂದು ಸ್ವಲ್ಪ ಒಳ್ಳೇದಾಗ್ತೈತಿ. ಮತ್ತು ನಮ್ಮಲ್ಲಿ ಈ ಪಂಚಲಿಂಗೇಶ್ವರ ಪುಣ್ಯಕ್ಷೇತ್ರದ ಒಂದು ಕಾರ್ಯಕ್ರಮ ಕೂಡ ಇರುತ್ತದೆ. ಅದೇ ಕಾರ್ಯಕ್ರಮದಲ್ಲಿ ಕೃಷಿ ಮೇಳನ್ನು ಕೂಡ ಆಯೋಜನೆ ಮಾಡೋಣ ಅಂತೇಳಿ ನಮ್ಮ ಕಡೆ ಬಂದಾಗ ನಾವು ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಕೇಳಿಕೊಂಡಾಗ ಅದನ್ನು ಮಾಡ್ರಿ ನಾವು ಕೂಡ ಬರ್ತೀವಿ ಅಂತಕ್ಕಂಥ ಮಾತು ಹೇಳಿದಾಗ ಈ ಕೃಷಿ ಮೇಳನ್ನು ಆಯೋಜನೆ ಮಾಡಿದ್ದೀವಿ. ನಾವು ಯಾವುದಾದ್ರೂ ಒಂದು ಈ ಊರಲ್ಲಿ ಈ ಕಾರ್ಯಕ್ರಮ ಮಾಡಬೇಕು, ಜನರಿಗೆ ಏನಾದರೂ ಒಂದು ಇದಾಗಿ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಕೃಷಿ ಮೇಳನ ಆಯೋಜನೆ ಮಾಡಿದ್ವಿ. ಈ ಕೃಷಿ ಮೇಳದ ಸದುಪಯೋಗನ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಅಂತಕ್ಕಂಥ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಂಡ ಕೃಷಿ ಮೇಳದಲ್ಲಿ ಎಲ್ಲ ಬಂದಂಥ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ತಿಂಗಳವರೆಗೆ ಶರಣಬಸವೇಶ್ವರ ಮಹಾಪ್ರಾಣವನ್ನು ನಡೆಸ್ಕೊಂಡು ಬಂದದ್ದಾಯಿತು. ಆಮೇಲೆ ಕುಂಭೋತ್ಸವ, ರಥೋತ್ಸವ ಜೊತೆಗೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಮೆಚ್ಚಲೇಬೇಕಾಗುತ್ತೆ. ನಮ್ಮ ವೀರಭದ್ರ ಮಹಾಸ್ವಾಮೀಜಿಯವರು ಸಮಾಜಕ್ಕಾಗಿ ಏನು ಮಾಡಬೇಕು ಅಂತಕ್ಕಂಥದ್ದವನ್ನು ವಿಚಾರ ಮಾಡಿ ಒಳ್ಳೆಯ ಸಂಸ್ಕಾರ ಬೆಳೀಲಿ, ಒಳ್ಳೆಯ ಮಕ್ಕಳು ಒಳ್ಳೆಯ ಸಂಸ್ಕಾರವಂತರಾಗಲಿ ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು. ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ಜಗತ್ತಿನಲ್ಲಿ ನೋಡಬೇಕಾದ್ರೆ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಅಂತಂದರೆ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪೂಜ್ಯರು ಮಾಡತಕ್ಕಂಥ ಕರ್ತವ್ಯ ಕಾರ್ಯವನ್ನು ನೋಡಿದರೆ ಭಾಳ ಹೆಮ್ಮೆ ಅನ್ನಿಸ್ತದೆ ನಮಗೆ. ಯಾಕಂತಂದ್ರೆ ನಾವು ಇಲ್ಲೇ ಸಮೀಪ ಗ್ರಾಮದಲ್ಲಿ ಸವದತ್ತಿಯಲ್ಲಿ ಇರ್ತಕ್ಕಂಥವ್ರು, ಆದರೂ ಇವತ್ತು ನಡೀತಕ್ಕಂಥ ಈ ಕಾರ್ಯಕ್ರಮ ವಿಜೃಂಭಣೆಯನ್ನು ನೋಡಿದ್ದಾದರೆ ಬಹುಶಃ ಈ ಪುರಾಣ ಪ್ರವಚನದ ಪ್ರಭಾವವನ್ನು ಈ ಗ್ರಾಮದ ಮೇಲೆ ಬಹುಶಃ ಹೆಚ್ಚು ಪ್ರಭಾವವನ್ನು ನೀಡಿರ್ತಕ್ಕಂಥದ್ದು. ಒಳ್ಳೆಯ ಸಂಸ್ಕಾರವಂತ ಸಮಾಜ ನಿರ್ಮಾಣ ಆಗಲಿ ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ವೀರಭದ್ರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಇದರಂತೆ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ನಡ್ಕೊಂಡು ಹೋದದ್ದಾದ್ರೆ ನಮ್ಮ ಭಾರತ ದೇಶ ಏನಪ್ಪ ಅಂತಂದ್ರೆ ಎತ್ತರಕ್ಕೆ ಹೋಗಿ ಮುಟ್ಲಕ್ಕ ಬಹಳ ಸಮೀಪ ಐತಿ. ಅದರ್ಶಿ ಉದ್ಧಾರ ಆಗಂಗಿಲ್ಲ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಇಂಥ ಅಧ್ಯಾತ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದಲ್ಲಿ ಸುಧಾರಣೆಯನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ತರ್ತಕ್ಕಂಥ ಕಾರ್ಯವನ್ನು ಪ್ರತಿಯೊಬ್ಬರು ಅವರಿವರನ್ನದೇ ಪ್ರತಿಯೊಂದು ಮನುಷ್ಯನ ಧರ್ಮ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ. ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇವತ್ತು 28ನೇ ತಾರೀಕು ಇರುತ್ತೆ. 28ರಲ್ಲಿ 8 ತಾರೀಕು 28-4ನೇ ತಾರೀಕಿನ ದಿವಸ ಪಂಚಲಿಂಗೇಶ್ವರ ಕುಂಭಮೇಳದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಂದಿ ಸದ್ಭಕ್ತ ಮಂಡಳಿಗೆ ವಂದನೆಯನ್ನು ಸಲ್ಲುತ್ತಾ ಒಂದು 650 ಕುಂಭಮೇಳ ಯಾವಾಗ 5 ದಿವಸ ಕಾರ್ಯಕ್ರಮ ಐತಿ. ಕುಂಭಮೇಳ ನಾಳೆಗೆ ಐತಿ, ನಾಡ್ದ ಮಂಟ ಪೂಜೆ ಐತಿ, ಅವತ್ತು ಮಂಟ ಪೂಜೆ ಐತಿ, ಮುಂಚೆ ನಾಡ್ದ ಧರ್ಮ ಸಭೆ ಐತಿ. ಲಾಸ್ಟ್ ದಿವಸ ಶನಿವಾರ ದಿವಸ 12ನೇ ತಾರೀಕಿಗೆ ಲಾಸ್ಟ್ ತೇರು ಉತ್ಸವ ಐತಿ. ಅದಕ್ಕೆ ಪ್ರತಿ ವರ್ಷದಲ್ಲಿ ಈ ವರ್ಷ ಸ್ವಲ್ಪ ಹೆಚ್ಚು ಖರ್ಚು ಮಾಡಿ ಧರ್ಮದ ಬಗ್ಗೆ ಒಂದು ಸಂಸ್ಕೃತಿ ಬಗ್ಗೆ ಚೆನ್ನಾಗಿ ಎಲ್ಲರಿಗೂ ತಿಳಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೈತಿ. ಅದಕ್ಕೆ ಸಮಾಧಾನ, ಶಾಂತಿ, ಆರೋಗ್ಯ ಇವೆಲ್ಲ ಸಿಗಬೇಕಾದ್ರೆ ಏನು ಮಾಡಬೇಕು ಧರ್ಮ ಕಾರ್ಯಕ್ರಮ ನಾವು ಮಾಡುವಂಥ ಜನರು ಏನು ಮಾಡೋದು ಕೇಳಿದ್ರೆ ಎಲ್ಲ ಅನೇಕ ಖಾದ್ಯಾಹಾರಗಳನ್ನು ತಿಂದ ದಿವಸದಿಂದ BP, ಶುಗರ್, ಹಾರ್ಟ್, ಕ್ಯಾನ್ಸರ್, ಥೈರಾಯ್ಡ್ ಅನೇಕ ರೋಗಗಳೆಲ್ಲ ಬಂದಾಗತ್ತೇವೆ. ನಾವು ಊಟ ಮಾಡೋದು ಆಹಾರದಿಂದ ಎಲ್ಲ ಬಂದಾಗತ್ತೇವೆ. ಒಳ್ಳೆಯ ಆಹಾರವನ್ನು ಊಟ ಮಾಡಿದ್ರೆ ಇವು ಯಾವ ರೋಗಗಳು ಬರೋಂಗಿಲ್ಲ. ತಿನ್ನುವಂಥ ಪದಾರ್ಥ ಎಲ್ಲ ನಾವು ವಿಷಾಣೆ ತಿಂದಾಗ್ತೀವಿ. ಎಲ್ಲರಿಗೂ ಇವತ್ತಿನ ಯೂಸ್ನಲ್ಲಿ ಎಲ್ಲ ಇವು
ಹಿರಿಯರು ಎಲ್ಲರೂ ಅರಿಬೇಕು. ನಾವು ಅರ್ಥ ಕೇಸಿ ನಡೆದಿದ್ರೆ ನಮಗೆ ಭಾಳ ತೊಡೆ ಕಂಟ್ರೋಲ್ ಆಗ್ತಾವೆ. ಯಾವ ಎಲ್ಲ ಮಾಡ್ಬೇಕು. ಇದು ಕಂಟ್ರೋಲ್ ಮಾಡ್ಬೇಕಂದ್ರೆ ಒಳ್ಳೆ ಆಹಾರನ ಊಟ ಮಾಡಬೇಕು, ಸಮಾಧಾನ ಶಾಂತಿಯನ್ನು ಇರಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ದೇವಸ್ಥಾನದಲ್ಲಿ ಮನೆ ಒಳಗಡೆ ಕೂತು ಕಿಸಿಂದ ಒಂದು 5 ಮಿನಿಟ 10 ಮಿನಿಟ ಮುಂಚೆನೆ ಜೊತೆಗೆ ನಾವು ಸಮಾಧಾನ ಶಾಂತಿ ನಮ್ಮ ಅಂತ್ಯಕ್ಕೆ ಬಂದಿದ್ರೆ ಎಷ್ಟೋ ಅನುಕೂಲ ಆಗಿ ಹೋಗ್ಬಿಡ್ತಾವೆ. ಹೆಚ್ಚು ಇವತ್ತಿನ ದಿವಸದ ಏನಾಗ್ಯದ ಅಂತ ಹೇಳಿದ್ರೆ ಹೆಚ್ಚು ಮೈದಾದೊಳಗಿನ ಅಡುಗೆ ಊಟ ಮಾಡ್ಲತ್ತಾರ. ಮೈದಾ ಅಡುಗೆ ಊಟ ಮಾಡಿದ್ರೆ ರೋಗ ಬರುವ ಇವೆಲ್ಲ ಸುದ್ದಿ. ಒಮ್ಮೆ ಆಹಾರ ಊಟ ಮಾಡಿದ್ರೆ ಪಚನ ಆಗ್ಬೇಕಾದ್ರೆ 3 ತಾಸು ಬೇಕಾಗ್ತದೆ. 3 ತಾಸು ಒಳಗೆ ಹಂಗೆ ಉಣ್ಣೋದು, ಹಂಗೆ ತಿನ್ನೋದು, ಹಂಗೆ ಉಣ್ಣೋದು, ಹಂಗೆ ತಿನ್ನೋದು ಅಂದ್ರೆ ಇವೆಲ್ಲ ಅನುಕೂಲ ಹೆಚ್ಚಾಗ್ಲೈತಾವೆ. ಕೆಲಸ ಕಡಿಮೆ, ಊಟ ಹೆಚ್ಚಾಗ್ಲಿಕತ್ತದ ಇವತ್ತಿನ ದಿವಸದಲ್ಲಿ. ಅದು ಕೆಲಸ ಹೆಚ್ಚಾಗಬೇಕು, ಊಟ ಕಡಿಮೆ ಆಗಬೇಕು. ಆರೋಗ್ಯದಿಂದ ಬರಬೇಕಾದ್ರೆ ಒಳ್ಳೆ ಆಹಾರವನ್ನು ಊಟ ಮಾಡಬೇಕು, ಒಳ್ಳೆಯ ಕಾಯಕವನ್ನು ಮಾಡಬೇಕು, ಒಳ್ಳೆಯ ಪ್ರೀತಿ ಸಮಾಧಾನ ಶಾಂತಿಯನ್ನು ನಮ್ಮಲ್ಲಿ ತರುವಂಥ ಶಕ್ತಿ ಪ್ರತಿಯೊಬ್ಬರು ಬರಬೇಕು. ನಾವು ಬಂದಿದ್ರೆ ಮಾತ್ರ ನಾವೆಲ್ಲ ಸುಧಾರಣೆ ಆಗಕ್ಕೆ ಸಾಧ್ಯ ಐತಿ. ಇಲ್ಲಿ ಕೂಡ ಸುಧಾರಣೆ ಆಗಂಗಿಲ್ಲ. ಅನೇಕ ಒಂದು ಅಟ್ಯಾಕ್ ಮಾಡಿಕಿಸಿಂದ ಈ ಮನುಷ್ಯನಿಗೆ ಯಾವಾಗ ಏನಾಗ್ತದೆ ಹೇಳಕ್ಕೆ ಬರಲ್ಲ. ಹುಟ್ಟಾದ ಒಂದಿನ ಸಾಯಬೇಕು. ಬಿಟ್ಟದಲ್ಲ ಯಾರಿಗೆ ನಿಮಗೆ ನಾವು ತಿಳ್ಕೊಬೇಕು. ಪ್ರತಿಯೊಬ್ಬರು ತಿಳ್ಕೊಂಡು ಇದ್ದಿದ್ರೆ ಈ ಮನುಷ್ಯ ಸಾರ್ಥಕ ಅಂತೇಳಿ ಇವತ್ತಿನ ಕಾರ್ಯಕ್ರಮ. ಇದು ಶರಣ ಸಂಸ್ಕೃತಿ ಮೇಳ ಪ್ರತಿ ವರ್ಷ ನಡೆದಿದೆ. ಪ್ರತಿ 28ನೇ ಶರಣ ಸಂಸ್ಕೃತಿ ಉತ್ಸವ ನಮ್ದು. ಎಷ್ಟನೇ ವರ್ಷದಿಂದ? 38ನೇ ವರ್ಷ. 38ನೇ ವರ್ಷದ ಮಠದ ವತಿಯಿಂದ ಮಾಡ್ತಾರೆ. ಮಠದ ವತಿಯಿಂದ ಒಳ್ಳೆಯ ಹುಡುಗರಿಗೆ ಏನಂದ್ರೆ ವಚನ ಕಂಠಪಾಠ ಮಾಡ್ತಾರೆ. ಯಾರು ವಿಶೇಷ ಬಹುಮಾನ ಪಟ್ಟಿದ್ದಾರೆ. ಜಾಗೃತಿ ಆಗಲಿ ಅಂತ ಹೇಳಿ ನಾವು 38 ವರ್ಷದಿಂದ ಪ್ರಯತ್ನ ಮಾಡ್ಕೊಂಡು ಬಂದದ್ದೈತಿ ನಿಮ್ಮದು.